ಬೆಳಗಾವಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬೋರ್ವೆಲ್ ತೆಗೆದ್ರೂ ಕೂಡ ಅಲ್ಲಿ ಕೆಮಿಕಲ್ ನೀರು ಬರ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಜನರ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಬಹುತೇಕ ನಗರಗಳಲ್ಲಿ ಇರುವಂತಹ ಬೋರ್ವೆಲ್ಗಳು ಮತ್ತು ಬಾವಿಗಳಲ್ಲಿ ಮಾರಕ ಕೆಮಿಕಲ್ ಅಂಶ ಪತ್ತೆ ಆಗಿರುವಂತಹ ಮಾಹಿತಿ ಕೂಡ ಈಗ ಸದ್ಯ ಲಭ್ಯ ಆಗ್ತಿರುವಂತದ್ದು. ಇದು ಪೂರ್ತಿ ಏನ ಏರಿಯಾಗ ಪೂರಾ ಇಳಿದು ಹೋಗೈತ್ರಿ ಅದು ವಾಸನೆ. ಇಲ್ಲಿ ಕಾಲಿಟ್ರೆ ಮೂಗು ಮುಚ್ಕೊಂಡೇ ಓಡಾಡಬೇಕು. ಕುಡಿಯೋ ನೀರು ಶುದ್ಧವಾಗಿಲ್ಲ, ಜೀವ ಜಲಕ್ಕೂ ಪರದಾಡಬೇಕು. ಕೆಮಿಕಲ್ ಮಿಶ್ರಿತ ನೀರಿನ ದುರ್ವಾಸನೆಯಿಂದ ಇಲ್ಲಿನ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಕೆಮಿಕಲ್ ಮಿಶ್ರಿತ ನೀರಿನಿಂದ ದುರ್ವಾಸನೆ. ಬೆಳಗಾವಿ ಜನರೇ, ನೀರು ಕುಡಿಯುವ ಮುನ್ನ ಎಚ್ಚರ. ಇಲ್ಲೋಡಿ ಹೇಗಿದೆ ಈ ನೀರು, ಕುಡಿಯೋಕೆ ಯೋಗ್ಯವಲ್ಲ, ಇನ್ನು ದುರ್ವಾಸನೆ ಬೇರೆ. ಇಲ್ಲಿನ ಜನರ ಗೋಳು ಕೇಳೋರು ಯಾರು ಅನ್ನುವಂತಾಗಿದೆ. ಹೌದು, ಕಳೆದ 4 ವರ್ಷಗಳಿಂದ ಉದ್ಯಂಭಾಗ್, ರಾಜಾರಾಮ್ ನಗರ, ದೇವೇಂದ್ರ ನಗರ ಸೇರಿ ಬೆಳಗಾವಿ ಮಹಾನಗರದಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಪತ್ತೆಯಾದರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಆದರೆ ಕಳೆದ 20 ದಿನಗಳಿಂದ ಕೆಮಿಕಲ್ ಮಿಶ್ರಿತ ವಾಟರ್ ವಾಸನೆ ಬರ್ತಿದೆಯಂತೆ. ಈ ನೀರಿಂದಾಗಿ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಶಾಂತಿ ಕೆಮಿಕಲ್ ಕಾರ್ಖಾನೆ ವಿರುದ್ಧ ಆರೋಪ. ಇನ್ನು ರಾಜಾರಾಮ್ ನಗರದಲ್ಲಿರುವ ಶಾಂತಿ ಕೆಮಿಕಲ್ ವರ್ಕ್ಸ್ನಿಂದ ರಾಸಾಯನಿಕ ಮಿಶ್ರಿತ ನೀರು ಹೊರಕ್ಕೆ ಬರ್ತಾ ಇರೋ ಆರೋಪ ಕೇಳಿಬಂದಿದೆ. ಕಾರ್ಖಾನೆಗಳಿಂದ ಹೊರಹಾಕುವ ಕೆಮಿಕಲ್ ಮಿಶ್ರಿತ ನೀರು ಬಾವಿಗಳು, ಬೋರ್ವೆಲ್ಗಳನ್ನು ಸೇರ್ತಿದೆಯಂತೆ. ನಾನು ಕೂಡ ಈಗ ಕೆಮಿಕಲ್ ಫ್ಯಾಕ್ಟರಿ ಆವರಣದಲ್ಲಿದ್ದೇನೆ. ಅವರು ಯಾವ ರೀತಿ ಕೆಮಿಕಲ್ ಅನ್ನ ಹೊರ ಹಾಕ್ತಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಈ ರೀತಿಯಾಗಿ ಅದು ಏನು ಹೊರಗಡೆ ಬಿಡುವಂತ ಏನು ಕಾರ್ಖಾನೆಯಿಂದ ಹೊರಗಡೆ ಹೋಗುವಂತ ಈ ಕೆಮಿಕಲ್ ಏನು ಒಳಗಡೆ ಅಂದ್ರೆ ಭೂಮಿಯಲ್ಲಿ ಹೋಗಿ ಅದು ಬಾವಿ ಮತ್ತು ಬೋರ್ವೆಲ್ಗಳನ್ನ ಸೇರ್ತಾ ಇದೆ. ಕಾರ್ಖಾನೆ ಆವರಣದಲ್ಲಿ ಅಂದಾಜು 60 ಅಡಿ ಅಗೆದು ಭೂಮಿಯಲ್ಲಿ ಕೆಮಿಕಲ್ ಹಾಕ್ತಾ ಇರೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಸುತ್ತಮುತ್ತಲಿನ ಬಾವಿ, ಬೋರ್ವೆಲ್ಗಳಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಸೇರುತ್ತಿದೆ. ಕೈಯೆಲ್ಲ ಇದು ಆಗ್ತೈತಿ, ನೋವು ಆಗ್ತೈತ್ರಿ. ಇದೆಲ್ಲ ಚರ್ಮ ರೋಗ ಬರತೈತ್ರಿ. ಎಲ್ಲ ವಾಸನೆ, ಎಲ್ಲ ನೀರು, ಏನೂ ಉಪಯೋಗ ಇಲ್ರಿ. ಗಮನಕ್ಕೆ ತಂದರಿ ಅಧಿಕಾರಿಗಳ ಗಮನಕ್ಕ ಹೇಳಿದರಿ? ಹೇಳಿದಾರಿಲ್ಲ, ಯಾರೂ ಬಂದಿಲ್ರಿ. ಈ ಬಗ್ಗೆ ಸಂಬಂಧಿಸಿದ ಇಲಾಖೆ, ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟ ಹೊಲಸು ವಾಸನೆ. ನಾವು ಒಳಗೆ ನೋಡಿದ್ರೆ ಗ್ಯಾಸ್ ಚಾಲು ಐತೇನೆ ಅಂತ ನಾವು ಒಳಗೊಡ್ದ್ರಿ. ಆ ಗ್ಯಾಸ್ ಬಿಸಿ ಏನ್ ಚಾಲು ಇಲ್ಲ, ಇರಾಕಿಲ್ಲ, ಬರೀ ಭಾವಿದ ವಾಸನೆ ಬರತ್ತಿತ್ತು. ಅಷ್ಟು ವಾಸನೆ ಬರತ್ತಿದ್ದು ರೀ. ಮತ್ತ ಒಂದು ಅಲ್ಲ ರೀ, ಇದು ಪೂರ್ತಿ ಏನ ಏರಿಯಾಗ ಪೂರಾ ಇಳಿದು ಹೋಗೈತ್ರಿ ಅದು ವಾಸನೆ. ದುರ್ವಾಸನೆ ಬರ್ತಾ ಇರೋ ನೀರು ಸೇವನೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮಹಿಳೆ, ಮಕ್ಕಳು, ವೃದ್ಧೆಯರಿಗೆ ಚರ್ಮರೋಗ ಕಾಯಿಲೆಗಳು ಬರ್ತಾ ಇವೆಯಂತೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ, ಕಾದು ನೋಡಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬೋರ್ವೆಲ್ ತೆಗೆದ್ರೂ ಕೂಡ ಅಲ್ಲಿ ಕೆಮಿಕಲ್ ನೀರು ಬರ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಜನರ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಬಹುತೇಕ ನಗರಗಳಲ್ಲಿ ಇರುವಂತಹ ಬೋರ್ವೆಲ್ಗಳು ಮತ್ತು ಬಾವಿಗಳಲ್ಲಿ ಮಾರಕ ಕೆಮಿಕಲ್ ಅಂಶ ಪತ್ತೆ ಆಗಿರುವಂತಹ ಮಾಹಿತಿ ಕೂಡ ಈಗ ಸದ್ಯ ಲಭ್ಯ ಆಗ್ತಿರುವಂತದ್ದು. ಇದು ಪೂರ್ತಿ ಏನ ಏರಿಯಾಗ ಪೂರಾ ಇಳಿದು ಹೋಗೈತ್ರಿ ಅದು ವಾಸನೆ. ಇಲ್ಲಿ ಕಾಲಿಟ್ರೆ ಮೂಗು ಮುಚ್ಕೊಂಡೇ ಓಡಾಡಬೇಕು. ಕುಡಿಯೋ ನೀರು ಶುದ್ಧವಾಗಿಲ್ಲ, ಜೀವ ಜಲಕ್ಕೂ ಪರದಾಡಬೇಕು. ಕೆಮಿಕಲ್ ಮಿಶ್ರಿತ ನೀರಿನ ದುರ್ವಾಸನೆಯಿಂದ ಇಲ್ಲಿನ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಕೆಮಿಕಲ್ ಮಿಶ್ರಿತ ನೀರಿನಿಂದ ದುರ್ವಾಸನೆ. ಬೆಳಗಾವಿ ಜನರೇ, ನೀರು ಕುಡಿಯುವ ಮುನ್ನ ಎಚ್ಚರ. ಇಲ್ಲೋಡಿ ಹೇಗಿದೆ ಈ ನೀರು, ಕುಡಿಯೋಕೆ ಯೋಗ್ಯವಲ್ಲ, ಇನ್ನು ದುರ್ವಾಸನೆ ಬೇರೆ. ಇಲ್ಲಿನ ಜನರ ಗೋಳು ಕೇಳೋರು ಯಾರು ಅನ್ನುವಂತಾಗಿದೆ. ಹೌದು, ಕಳೆದ 4 ವರ್ಷಗಳಿಂದ ಉದ್ಯಂಭಾಗ್, ರಾಜಾರಾಮ್ ನಗರ, ದೇವೇಂದ್ರ ನಗರ ಸೇರಿ ಬೆಳಗಾವಿ ಮಹಾನಗರದಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಪತ್ತೆಯಾದರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಆದರೆ ಕಳೆದ 20 ದಿನಗಳಿಂದ ಕೆಮಿಕಲ್ ಮಿಶ್ರಿತ ವಾಟರ್ ವಾಸನೆ ಬರ್ತಿದೆಯಂತೆ. ಈ ನೀರಿಂದಾಗಿ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಶಾಂತಿ ಕೆಮಿಕಲ್ ಕಾರ್ಖಾನೆ ವಿರುದ್ಧ ಆರೋಪ.
ಇನ್ನು ರಾಜಾರಾಮ್ ನಗರದಲ್ಲಿರುವ ಶಾಂತಿ ಕೆಮಿಕಲ್ ವರ್ಕ್ಸ್ ನಿಂದ ರಾಸಾಯನಿಕ ಮಿಶ್ರಿತ ನೀರು ಹೊರಕ್ಕೆ ಬರ್ತಾ ಇರೋ ಆರೋಪ ಕೇಳಿಬಂದಿದೆ. ಕಾರ್ಖಾನೆಗಳಿಂದ ಹೊರಹಾಕುವ ಕೆಮಿಕಲ್ ಮಿಶ್ರಿತ ನೀರು ಬಾವಿಗಳು, ಬೋರ್ವೆಲ್ಗಳನ್ನು ಸೇರುತ್ತಿದೆಯಂತೆ. ನಾನು ಕೂಡ ಈಗ ಕೆಮಿಕಲ್ ಫ್ಯಾಕ್ಟರಿ ಆವರಣದಲ್ಲಿದ್ದೇನೆ. ಅವರು ಯಾವ ರೀತಿ ಕೆಮಿಕಲ್ ಅನ್ನ ಹೊರ ಹಾಕ್ತಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಅದು ಏನು ಹೊರಗಡೆ ಬೀಳುವಂತ ಏನು ಕಾರ್ಖಾನೆಯಿಂದ ಹೊರಗಡೆ ಹೋಗುವಂತ ಈ ಕೆಮಿಕಲ್ ಏನು ಒಳಗಡೆ ಅಂದ್ರೆ ಭೂಮಿಯಲ್ಲಿ ಹೋಗಿ ಅದು ಬಾವಿ ಮತ್ತು ಬೋರ್ವೆಲ್ ಗಳನ್ನ ಸೇರ್ತಾ ಇದೆ. ಕಾರ್ಖಾನೆ ಆವರಣದಲ್ಲಿ ಅಂದಾಜು 60 ಅಡಿ ಅಗೆದು ಭೂಮಿಯಲ್ಲಿ ಕೆಮಿಕಲ್ ಹಾಕ್ತಾ ಇರೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಸುತ್ತಮುತ್ತಲಿನ ಬಾವಿ, ಬೋರ್ವೆಲ್ಗಳಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಸೇರುತ್ತಿದೆ. ಕೈಯೆಲ್ಲ ಇದು ಆಗ್ತೈತಿ, ನೋವು ಆಗ್ತೈತ್ರಿ. ಇದೆಲ್ಲ ಚರ್ಮ ರೋಗ ಬರತೈತ್ರಿ. ಎಲ್ಲ ವಾಸನೆ ಎಲ್ಲ ನೀರ್ ಏನೂ ಉಪಯೋಗ ಇಲ್ರಿ. ಗಮನಕ್ಕೆ ತಂದರಿ, ಅಧಿಕಾರಿಗಳ ಗಮನಕ್ಕೆ ಹೇಳಿದಿರಿ? ಹೇಳಿದಾರಲ್ಲ, ಯಾರು ಬಂದಿಲ್ರಿ. ಈ ಬಗ್ಗೆ ಸಂಬಂಧಿಸಿದ ಇಲಾಖೆ, ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟ ಹೊಲಸು ವಾಸನೆ. ನಾವು ಒಳಗೆ ನೋಡಿದ್ರೆ ಗ್ಯಾಸ್ ಚಾಲು ಐತೇನೇನಂತ ನಾವು ಒಳಗಡ್ದ್ರಿ. ಆ ಗ್ಯಾಸ್ ಬಿಸಿ ಏನ್ ಚಾಲು ಇಲ್ಲ, ಇರಾಕೆಲ್ಲ ಬರೀ ಬಾವಿದ ವಾಸನೆ ಬರತ್ತಿತ್ತು. ಅಷ್ಟು ವಾಸನೆ ಬರತ್ತಿದ್ದು. ಮತ್ತ ಒಂದು ಅಲ್ಲ ರೀ, ಇದು ಪೂರ್ತಿ ಏನ ಏರಿಯಾಗ ಪೂರಾ ಇಳಿದು ಹೋಗೈತ್ರಿ ಅದು ವಾಸನೆ. ದುರ್ವಾಸನೆ ಬರ್ತಾ ಇರೋ ನೀರು ಸೇವನೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮಹಿಳೆ, ಮಕ್ಕಳು, ವೃದ್ಧೆಯರಿಗೆ ಚರ್ಮರೋಗ ಕಾಯಿಲೆಗಳು ಬರ್ತಾ ಇವೆಯಂತೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಕಾದ್ ನೋಡಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬೋರ್ವೆಲ್ ತೆಗೆದ್ರೂ ಕೂಡ ಅಲ್ಲಿ ಕೆಮಿಕಲ್ ನೀರು ಬರ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಜನರ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಬಹುತೇಕ ನಗರಗಳಲ್ಲಿ ಇರುವಂತಹ ಬೋರ್ವೆಲ್ಗಳು ಮತ್ತು ಬಾವಿಗಳಲ್ಲಿ ಮಾರಕ ಕೆಮಿಕಲ್ ಅಂಶ ಪತ್ತೆ ಆಗಿರುವಂತಹ ಮಾಹಿತಿ ಕೂಡ ಈಗ ಸದ್ಯ ಲಭ್ಯ ಆಗ್ತಿರುವಂತದ್ದು. ಇದು ಪೂರ್ತಿ ಏನ ಏರಿಯಾಗ ಪೂರಾ ಇಳಿದು ಹೋಗೈತ್ರಿ ಅದು ವಾಸನೆ. ಇಲ್ಲಿ ಕಾಲಿಟ್ರೆ ಮೂಗು ಮುಚ್ಕೊಂಡೇ ಓಡಾಡಬೇಕು. ಕುಡಿಯೋ ನೀರು ಶುದ್ಧವಾಗಿಲ್ಲ, ಜೀವ ಜಲಕ್ಕೂ ಪರದಾಡಬೇಕು. ಕೆಮಿಕಲ್ ಮಿಶ್ರಿತ ನೀರಿನ ದುರ್ವಾಸನೆಯಿಂದ ಇಲ್ಲಿನ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಕೆಮಿಕಲ್ ಮಿಶ್ರಿತ ನೀರಿನಿಂದ ದುರ್ವಾಸನೆ. ಬೆಳಗಾವಿ ಜನರೇ, ನೀರು ಕುಡಿಯುವ ಮುನ್ನ ಎಚ್ಚರ. ಇಲ್ಲೋಡಿ ಹೇಗಿದೆ ಈ ನೀರು, ಕುಡಿಯೋಕೆ ಯೋಗ್ಯವಲ್ಲ. ಇನ್ನು ದುರ್ವಾಸನೆ ಬೇರೆ. ಇಲ್ಲಿನ ಜನರ ಗೋಳು ಕೇಳೋರು ಯಾರು ಅನ್ನುವಂತಾಗಿದೆ. ಹೌದು, ಕಳೆದ 4 ವರ್ಷಗಳಿಂದ ಉದ್ಯಂಭಾಗ್, ರಾಜಾರಾಮ್ ನಗರ, ದೇವೇಂದ್ರ ನಗರ ಸೇರಿ ಬೆಳಗಾವಿ ಮಹಾನಗರದಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಪತ್ತೆಯಾದರೂ